ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಅದಕ್ಕೆ ಪನ್ನೀರ್ ತೊಗೊಂಡಿದ್ದೀನಿ, ಬೆಣ್ಣೆ ತೊಗೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ, ಇಂಗು, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಲಿಕ್ಕೆ. ಇದಕ್ಕೆ ಬೇಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಒಂದು ಕರಿ ಬೇಸು, ಅದು ನನ್ನ ಚಾನಲಲ್ಲಿದೆ, ನೀವು ಬೇಕಾದರೆ ಚೆಕ್ ಮಾಡಿ ಅದನ್ನು. ಏನಿಲ್ಲ, ಈರುಳ್ಳಿ, ಟೊಮೊಟೊ ಹಣ್ಣು, ಗೋಡಂಬಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಇದಿಷ್ಟನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಧನಿಯಾ ಪೌಡ್ರು, ಗರಂ ಮಸಾಲ, ಖಾರದ ಪುಡಿ, ಅರಿಶಿನ ಎಲ್ಲ ಹಾಕಿ ಅದನ್ನೊಂದು ಸಲ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಮಾಗಿಸ್ಬಿಟ್ಟು ಖಾರ ಹಾಕಿ ಮಾಗಿಸಿ ಎತ್ತಿಟ್ಟಿದ್ದೀನಿ. ಅದೇ ಕರಿ ಬೇಸು. ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ದಯವಿಟ್ಟು. ಈಗ ನೋಡಿ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕಿದೆ, ಈರುಳ್ಳಿ ಹಾಕಿಬಿಟ್ಟು ಕೆಂಪಗೆ ಅದನ್ನು ಇದ್ದೀನಿ. ಇದಾದಮೇಲೆ ಒಂಚೂರು ಬೆಣ್ಣೆನೂ ಹಾಕೋಣ. ಫಸ್ಟು ಬೇಕು ಅಂತಲೇ ನಾನು ಬೆಣ್ಣೆ ಹಾಕಿಲ್ಲ, ಯಾಕೆ ಅಂತಂದರೆ ಹಾಕಿದ್ದೀನಿ, ಆದರೆ ಫಸ್ಟ್ ಎಣ್ಣೆ ಆಮೇಲೆ ಬೆಣ್ಣೆ ಹಾಕಿದ್ದೀನಿ, ಮತ್ತು ಉಳಿದಿದ್ದ ಬೆಣ್ಣೆ ಇವಾಗ ಹಾಕಿದ್ದೀನಿ. ಎಣ್ಣೆ ಹಾಕೋಕ್ಕೆ ಮುಂಚೆನೇ ಬೆಣ್ಣೆ ಹಾಕಬಾರ್ದು, ಅದು ಒಂಥರ ಒತ್ಕೊಂಡಿದ್ದು ಸೀಕ್ಲು ವಾಸನೆ ಟೈಪ್ ಬರುತ್ತದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಫಸ್ಟ್ ಎಣ್ಣೆ ಹಾಕಿ ಕೆಂಪಗಾದ್ಮೇಲೆ ಬೆಣ್ಣೆನೂ ಹಾಕ್ಕೋಬೇಕು. ಈಗ ನೆಕ್ಸ್ಟು ಇದಾಯ್ತಾ ಬಂತು. ಈಗ ಒಂಚೂರು ಉಪ್ಪು ಹಾಕೋಣ ಅದಕ್ಕೆ, ಈರುಳ್ಳಿಗೆ. ಆ ಬೇಸ್ಗೂ ಕೂಡ ಉಪ್ಪು ಹಾಕಿರ್ತೀವಿ, ಅದರಿಂದ ಇದನ್ನು ಉಪ್ಪನ್ನ ನೋಡ್ಕೊಂಡು ಹಾಕಬೇಕು. ಇಲ್ಲ ನೀವು ಫ್ರೆಶ್ಶಾಗೆ ಮಾಡ್ಕೊಂಡು ಮಾಡ್ತೀನಿ ಅಂದ್ರೂ ಆವಾಗ ನಿಮಗೆ ಯಾವಾಗ ಉಪ್ಪು ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರನ್ನ ಹಾಕ್ಕೊಳ್ಳೋಣ. ಒಂದೆರಡು ನಿಮಿಷ ಹಿಂಗೆ ಮಾಗ್ಸಿದ್ಮೇಲೆ ಕರಿದು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಖಾರ, ಅದನ್ನು ಇದಕ್ಕೆ ಹಾಕ್ಕೊಂಬಿಡೋದು. ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ. ನೀವು ಬೇಕು ಅಂದರೆ ಮೇಲೆ ಇನ್ನೊಂಚೂರು ಬೆಣ್ಣೆ ಹಾಕ್ಕೋಬೋದು, ಬಟ್ ನಾನು ಸಾಕಷ್ಟು ಹಾಕ್ಕೊಂಡಿದ್ದೀನಿ ಇವಾಗ, ಅದರಿಂದ ಮತ್ತೆ ಮೇಲೇನು ಹಾಕಲ್ಲ ನಾನು ಇವಾಗ. ಅದಕ್ಕೆ ಇನ್ನೊಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಪನ್ನೀರ್ಗೆ ಹಿಡಿಲಿಕ್ಕೋಸ್ಕರ ಇನ್ನೊಂಚೂರು ಹಾಕಿದ್ದೀನಿ. ಆವಾಗ ಬರೀ ಈರುಳ್ಳಿಗೋಸ್ಕರ ಹಾಕಿದ್ದೆ, ಈಗ ಮೇಲೆ ಇನ್ನೊಂಚೂರು ಪನ್ನೀರ್ಗೆ ಹಾಕಿದ್ದೀನಿ. ಇವಾಗ ತುಂಬ ಹೊತ್ತು ಇದನ್ನೇನು ಮಾಗಿಸ್ಕೊಳ್ಳೋದು ಬೇಡ, 2 ನಿಮಿಷ ಅಷ್ಟೇ. ಇದಾದಮೇಲೆ ಇವಾಗ ಕರಿದು ಇದನ್ನು ಹಾಕ್ಬಿಡೋಣ. ನೋಡು ಆಯ್ತೀಗ. ಈಗ ಬೇಸ್ ಹಾಕೋಣ, ಪೇಸ್ಟ್ ಹಾಕೋಣ, ಕರಿ ಪೇಸ್ಟ್ ಹಾಕೋಣ. ನೀರು ಹಾಕ್ಕೊಂಡು ಅಲ್ಲಾಡ್ಸಿ ಹಾಕ್ತೀನಿ. ಈ ಥರ ಕರಿದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ, ಅಂದರೆ ತುಂಬ ದಿನ ಎಲ್ಲ ಇಡಲ್ಲ. ಫ್ರೆಶ್ಶಾಗಿ ಬೇಕು ಅಂತಂದ್ರೆ ಒಂದು 2-3 ದಿನ, ಒಂದು ವಾರ ತನಕ ಇಟ್ಕೊಳ್ಬೋದು. ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬೇಕು ಅಂದಾಗ ಈ ಥರ ನಾರ್ತ್ ಇಂಡಿಯನ್ ಕರೀಸ್ ಎಲ್ಲ ಮಾಡ್ಕೊಳ್ಬೋದು. ಮಟರ್ ಪನ್ನೀರ್ ಆಗಲಿ, ಇದು ಪನ್ನೀರ್ ಬಟರ್ ಮಸಾಲ ಆಗಲಿ, ಕ್ಯಾಪ್ಸಿಕಮ್ ಕರಿ ಆಗಲಿ, ಇದರಿಂದ ಒಂದು 10-15, ಒಂದು 20 ಅಂದ್ಕೊಳ್ಳಿ, ಅಷ್ಟು ಕೂಡ ಪಲ್ಯಗಳಿಗೆ ಈ ಬೇಸು ಯೂಸ್ ಮಾಡ್ಬೋದು. ಮೇಥಿ ಪನ್ನೀರು ಎಲ್ಲದಕ್ಕೂ ಕೂಡ ನೋಡಿ ರೆಡಿ ಆಯಿತು. ಎಣ್ಣೆ ಕೂಡ ಬಿಟ್ಕೊಂಡಿದೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.